ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ನೀನು ಶಾಸ್ತ್ರಗಳನ್ನ ನೋಡ್ಬೇಕಾದ ಉದ್ದೇಶ ಏನು ಮತ್ತು ಅದನ್ನು ಹೇಳು. ನಾನೀಗ ಬಂದಿರೋದು ನಿಮ್ಮ ಶಾಸ್ತ್ರಗಳನ್ನ ಕೊಂದು ಹಾಕೋದಕ್ಕೆ. ಎಲ್ಲಿ ಕನಕಾಂಬರಿ ಇನ್ನೂ ಬಂದೇ ಇಲ್ಲ? ಬಂದು ಭಾಳ ಹೊತ್ತಾಯ್ತು. ಎಲ್ಲಿ ಅಂತ ಹುಡ್ಕೋದು ಈ ಬಂಗಾರಿನ? ಒಂದು ಕಡೆ ಇರೋದಿಲ್ಲ, ಎಲ್ಲಂದ್ರಲ್ಲೇ ಹೋಗ್ತಿರ್ತಾನೆ. ಎಡವಟ್ರಾಯ ಬೇರೆ. ಶಾಸ್ತ್ರಗಳು ತಪ್ಪಿಸ್ಕೊಬಿಟ್ರು ಹೋಗ್ತಾರೆ. ಈ ಜಾಜಿನ ಕರ್ಕೊಂಡೋಗಿ ದೇಶಿಕರಿಗೆ ಒಪ್ಪಿಸ್ಬಿಟ್ಟು ಆನಂತರ ಶಾಸ್ತ್ರಗಳು ತಲೆ ತೆಗೆಯೋದೆ. ಮಾರಿ ಗುಡಿ ಏನಾರು ಒಳಸಂತ ಮಾಡಿದ್ರೆ ಅವನು ಸುಟ್ಬಿಡ್ತೀನಿ. ಪಿಸ್ತೂಲ್ ನನ್ನ ಹತ್ರನೇ ಇದೆ. ಮನೆ ಬಿಟ್ರೆ ದೇವಸ್ಥಾನ, ಎರಡೇ ಕಡೆ ಇರೋದವನು. ಮನೆಗೆ ಹೋಗೋ ಹಾಗಿಲ್ಲ, ದೇವಸ್ಥಾನದಲ್ಲೂ ಇಲ್ಲ. ಎಲ್ಲಿ ಅಂತ ಹುಡ್ಕೋದವನನ್ನ? ನಾನೇನೋ ಮಾಡೋದಕ್ಕೆ ಅವ್ರ ಮನೆ ಮುಂದೆ ಕಾಯ್ತಿದ್ರೆ ಈ ದೇಶಕ್ಕರು ಜಾಜಿನ ಕರ್ಕೊಬರೋ ಕೆಲಸ ಹಚ್ಬಿಟ್ರು. ಈ ಜಾಜಿ ಏನಾರು ಸುಂದರಮ್ಮನ ಕರ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ರೆ ನಂಗೆ ನೆಮ್ಮದಿ. ಏ ಬಂಗಾರಿ, ಅಮ್ಮನವ್ರ ಕೃಪೆ ನೋಡು, ನಿನ್ನ ನೋಡ್ಕೊಂಡು ಪೊಲೀಸ್ ಠಾಣೆಗೆ ಹೋಗಿದ್ದೆ. ಅಲ್ಲಿಲ್ಲ ಅಂದ್ರು. ಎಲ್ಲಿ ಹುಡ್ಕೋದಪ್ಪ ಅಂತ ಅನ್ಕೊಳ್ತಾ ಇದ್ದೆ. ಸದ್ಯ ಸಿಕ್ಕಿದ್ಯಲ್ಲ. ನಾನು ನೀನು ಹುಡ್ಕೊಂಡು ನಿಮ್ಮನೆ ಕಡೆ ಹೊರಟಿದ್ದೆ. ನೀನು ನನ್ನನ್ನು ಹುಡ್ಕೊಂಡು ಹೊರಟಿದ್ಯಾ? ಯಾಕೋ? ದೇಶಕರು ನೀನು ನೋಡ್ಬೇಕಂತ, ಅದೇನೋ ಸುಂದರಮ್ಮನ ವಿಚಾರ ಮಾತಾಡ್ಬೇಕಂತ ವಿರೂಪಾಕ್ಷ ಶಾಸ್ತ್ರಿಗಳ ಮನೆ ಹತ್ರ ಇದ್ದಾರೆ. ಬಾ. ಅಂದ್ರೆ ದೇಶಕರಿಗೆ ಸುಂದರಮ್ಮ ಸಿಕ್ಕಿದಾಳಂತ? ಅದೇನೋ ಗೊತ್ತಿಲ್ಲ ಕಣೆ, ಕಳೆದೋಗಿದೆ ಅಂತಂದೆ. ಅದಕ್ಕೆ ನಿನ್ನ ಹತ್ರ ಮಾತಾಡ್ಬೇಕು ಅಂತಂದ್ರು. ಇಲ್ಲಿ ಮಾತಾಡ್ತಾ ನಿಲ್ಲೋದು ಬೇಡ, ಬಾ. ನಂಗೆ ಮುಖ್ಯವಾದ ಕೆಲಸ ಇದೆ. ಏನದು? ಅದೆಲ್ಲ ಕೆಲಸ ಆದ್ಮೇಲೆ ಹೇಳ್ತೀನಿ, ಬಾ. ಒಳಗಡೆ ಯಾರಿದ್ದಾರೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಇಲ್ಲೇ ಇರು. ವಿಶಾಲು, ವಿಶಾಲು, ವಿಶಾಲು. ಒಬ್ರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋಗ್ಬಿಟ್ರು ಎಲ್ಲ? ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲ. ದೇಶಿಕರು ಮನೆಯಲ್ಲಿಲ್ಲ. ಸಾಮಾನ್ಯವಾಗಿ ದೇಶಿಕರು ಹಾಗೆಲ್ಲ ಎಲ್ಲೂ ಹೋಗೋರಲ್ಲ. ಮೊದಲಾದ್ರೆ ಇಲ್ಲಿರ್ತಾ ಇದ್ರು, ಇಲ್ಲ ದೇವಸ್ಥಾನದಲ್ಲಿ ಇರ್ತಾ ಇದ್ರು. ಈಗ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ಏನು ಇಲ್ಲದೆ ಇರೋದ್ರಿಂದ ಅಲ್ಲಿಗೂ ಹೋಗಲ್ಲ. ಈಗ ಮನೆ ಹಾರು ಬಡಿದ್ಬಿಟ್ಟು ಎಲ್ಲೂ ಹೋದ್ರು ಎಲ್ಲ.
ನಾನು ಮನೆ ಒಳಗೆ ಬಂದು ನೋಡ್ಬೋದಾ? ನೋಡಬಹುದು, ಆದರೆ ಯಾಕೆ? ನಾನು ಕ್ಷುದ್ರ ದೇವತೆಯ ಆರಾಧಕ ಅಂತಾನ? ಅಥವಾ ನೀನು ಮುಚ್ಚಿಟ್ಟಿರೋ ಸತ್ಯ ನನಗೆ ಗೊತ್ತಾಗುತ್ತೆ ಅಂತ ಆತಂಕನ? ಮೊದಲನೇದು ಹೌದು, ಎರಡನೇದು ಅಲ್ಲ. ಆಯ್ತು, ನಾನು ಒಳಗೆ ಬರೋದಿಲ್ಲ. ಒಂದು ವೇಳೆ ನಾನು ಒಳಗೆ ಬರ್ದಿದ್ರೆ ನೀನು ಸತ್ಯನ ಮುಚ್ಚಿಟ್ಟಂಗೆ ಆಗುತ್ತಲ್ಲ. ನಿನ್ನ ತಪ್ಪು ಒಪ್ಕೋ, ವಿಗ್ರಹನ ತಂದು ನನಗೆ ಒಪ್ಸು. ನಾನಿಲ್ಲೇ ಹೊರಗೆ ಕೂತಿರ್ತೀನಿ. ಸದ್ಯ ನಿಮ್ಮನ್ನೇ ಹುಡುಕ್ತಿದ್ದೆ. ನೀವು ಇಲ್ಲಿ ಸಿಕ್ಕಿದ್ದು ಒಳ್ಳೇದೇ ಆಯ್ತು ನೋಡಿ. ನಾನು ನಿಮ್ಮನ್ನೇ ಹುಡ್ಕೊಂಡು ಹೊರಟಿದ್ದೆ. ಹುಡುಕ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ತಲ್ಲ. ಈಗ ನೋಡಿ, ನೀವು ಮಾಡಬೇಕಾದ ಮುಖ್ಯ ಕೆಲಸಗಳಿವೆ. ಮೊದಲು ನೀವು ಸಿದ್ಧರಾಗಿ ಹೊರಡಿ. ಆದ್ರೆ ಮುಖ್ಯವಾಗಿರೋ ಕೆಲ್ಸಕ್ಕೆ ಹೊರಡೋದಕ್ಕೆ ಸುಂದ್ರಮ್ಮ ಬೇಕಲ್ವಾ? ಅವಳೇ ಇಲ್ಲ. ಅಮ್ಮನವ್ರ ಮಾಯೆ ಇಲ್ಲಿದೆ ನೋಡಿ. ಡಬ್ಬ ತಗೊಂಡು ವಿರೂಪಾಕ್ಷ ಶಾಸ್ತ್ರಿಗಳ ಮನೆ ಹತ್ರ ಬಂದಿದ್ದ. ಮತ್ತೆ ಅವನಿಗೆ ಅದೇ ಹಳೆಯ ದ್ವೇಷ. ಅದೆಲ್ಲ ಹಾಗಿರ್ಲಿ, ಈಗ ಮೊದಲು ಹೋಗಿ ಜಾಜಿನ ಕರ್ಕೊಂಡು ಬಾ ಅಂತ ನಾನೇ ಅವನಿಗೆ ಹೇಳಿದೆ. ಈ ಡಬ್ಬನ ಇವನು ಅಲ್ಲೇ ಬಿಟ್ಬಿಟ್ಟು ನಿನ್ನನ್ನು ಹುಡ್ಕೊಂಡು ಬಂದ. ನನಗೆ ಅನುಮಾನ ಬಂದು ನಾ ಇದನ್ನು ತೆಗೆದು ನೋಡಿದರೆ ತಾಯಿ ವಿಗ್ರಹ ನಿನ್ನ ಸುಂದರಮ್ಮಂದು. ಹಬ್ಬ, ನನಗೆ ನನ್ನ ತಾಯಿ ಸಿಕ್ಕಷ್ಟೇ ಸಂತೋಷ ಆಯ್ತು. ಇನ್ನು ತಡ ಮಾಡೋದಿಲ್ಲ, ಹೊರಡ್ತೀವಿ. ನಾನು ಅದನ್ನೇ ಹೇಳ್ತೀನಿ ಮಕ್ಕಳ, ಹೊರಟುಬಿಡಿ. ಆ ಮಹಾತಾಯಿ ನಿಮಗೆ ಒಳ್ಳೆಯದನ್ನೇ ಮಾಡ್ತಾಳೆ. ನೀವು ನಿಮ್ಮ ಗುರಿನ ಸಾಧಿಸಿದರೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗುತ್ತೆ. ನೀವಿಬ್ರು? ಹೌದು, ನಾವೇ. ಇವನು ಪಂಚರಂಗಿ ಪಂಚಾಕ್ಷರಿ, ನಾನು ಜಗದೇಕ ವೀರ ಜಗ್ಗು ದಾದಾ. ನೀವು ತಪ್ಪಿಸ್ಕೊಂಡ್ರ ಪೊಲೀಸರಿಂದ? ನಾವ್ಯಾಕೋ ತಪ್ಪಿಸ್ಕೊಳ್ಳೋಣಲೇ? ಮಾರಿಗುಡಿನೇ ಮರ್ಯಾದೆ ಮಾಡಿ ಕಳ್ಸ್ಕೊಟ್ಟಿದ್ದಾರೆ ನಮ್ಮನ್ನೆಲ್ಲಿಗೆ. ನಿಮ್ಮಿಬ್ಬರನ್ನು ಬಿಟ್ಟು ಸಾಹೇಬ ನಮ್ಮನ್ನು ಬಿಡಲ್ವಾ? ನಮಗ್ ಬೇಕಾಗಿರೋ ವಿಗ್ರಹ ಅಲ್ಲಿಲ್ಲ ಅಂದಮೇಲೆ ನಾವ್ಯಾಕೆ ಅಲ್ಲಿರ್ಬೇಕು? ಅದಕ್ಕೆ ನಾವು ಹೊರಗಡೆ ಬಂದಿದ್ದೀವಿ. ಮಾರಿಗುಡಿ ಸಾಹೇಬ್ರು,
ಕಳ್ಳನ ಮಕ್ಕಳು ಮತ್ತೆ ಕಣ್ಣಿಗೆ ಮಣ್ಣು ಏರ್ಸ್ಬಿಟ್ಟು ಓಡೋಗ್ಬಿಟ್ರಲ್ಲ, ಬಾರ ಹುಡ್ಕೋಣ. ಸಹಸ್ರ ಸಹಸ್ರ ಹೊನ್ನಿನ ನಿಧಿ ದಕ್ಷಿಣನಾಥನ ಕೆಳಗೆ ಭದ್ರವಾಗಿದೆ. ನಮಗೋಸ್ಕರ ಆ ನಿಧಿ ಪಡಿಬೇಕಾದ್ರೆ ನಾನು ಅನಿವಾರ್ಯ. ನಾನು ಗರುಡ ಮಂತ್ರ ಹೇಳಿದ್ರೆ ಮಾತ್ರ ಸರ್ಪ ಚೆದರೋದು. ಆವಾಗಲೇ ನಿಧಿ ನಮಗೆ ದಕ್ಕೋದು. ನಿಮ್ಮ ಗರುಡ ಮಂತ್ರ ಒಂದಿದ್ರೆ ಸಾಲದು. ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋ ಬೀಗದೆಸಲು ಅಷ್ಟೇ ಮುಖ್ಯ. ದೇವಸ್ಥಾನದ ವ್ಯವಸ್ಥಾಪಕರು ನಮ್ಮ ವಂಶಸ್ಥರು. ನಾನು ಬಂದು ಆ ಬೀಗದೆಸಲಿಂದ ಬೀಗ ತೆಗೆದ್ರೇನೆ ಒಂದು ಸಿಕ್ಕೋದು. ಹಾಗೆ ನೋಡಿದ್ರೆ ನಾವಿಬ್ಬರೇ ಅನಿವಾರ್ಯ ಈ ನಿಧಿ ಶೋಧನೆಗೆ. ಬಡಪಾಯಿ ಗುರುಗಳಲ್ಲ. ಗುರುಗಳು ಇಲ್ಲದೇ ಇದ್ರು ನಾವಿಬ್ಬರು ಕೈ ಜೋಡಿಸಿದ್ರೆ ನಿಧಿ ನಮ್ದಾಗುತ್ತೆ. ಆ ನಿಧಿ ಸೇರ್ಬೇಕಾಗಿರೋದು ಗುರುಗಳಿಗೂ ಆ ದಕ್ಷಿಣಾಥನ ದೇವಸ್ಥಾನಕ್ಕೆ. ಅದರಲ್ಲಿ ನಮಗೆ ಯಾವ ಹಕ್ಕು ಇಲ್ಲ. ಹಕ್ಕನ್ನ ನಾವು ಸ್ಥಾಪಿಸೋಣ. ಎಂತೆಂಥ ಕಾನೂನು ತಿದ್ದುಪಡಿ ಮಾಡ್ತಾರೆ, ಹಕ್ಕನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ವಾ? ಹೇಗಿದ್ರು ಈ ರಹಸ್ಯ 4 ತಲೆಗಳಿಗೆ ಮಾತ್ರ ಗೊತ್ತು. 4 ತಲೆನ? ಒಂದು ನೀವು, ಇನ್ನೊಂದು ನಾನು, ಮೂರನೇದು ಆ ಗುರುಗಳು. 4ನೇವ್ರು ಯಾರು? ಶಿವ. ಈ ಲಿಂಗ ರೂಪದ ಶಿವ ದಕ್ಷಿಣನಾಥ ಸ್ವಾಮಿಗೆ. ಗುರುಗಳನ್ನ ಮತ್ತೆ ಶಿವಲಿಂಗವನ್ನು ಬಿಟ್ಟಾಕಿದ್ರೆ ನಿಧಿ ನಮ್ಮ ಪಾಲು. ನಮ್ಮಿಬ್ರಿಗೆ ಮಾತ್ರ ಸಿಗುತ್ತೆ. ಏನಂತೀರಿ ಕನಕಾಂಬರಿ ದೇವಿ ಅವರೇ? ತಪ್ಪಲ್ವಾ? ನಾವು ಹಂಗೆ ಮಾಡಿದ್ರೆ ಗುರುಗಳು ಸುಮ್ಮನೆ ಇರ್ತಾರಾ? ಖಂಡಿತ ಸುಮ್ಮನಿರೋದಿಲ್ಲ. ನಾವಿಬ್ರು ಹೀಗೆ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ನಮ್ಮಿಬ್ರಿಗೂ ಈ ಊರಿಂದ ಬಹಿಷ್ಕಾರ ಆಗ್ತಾರೆ. ಮತ್ತೆ ಇವಾಗ ಏನು ಮಾಡೋಣ? ಗುರುಗಳನ್ನ ಶಿವನ ಪಾದ ಸೇರಿಸ್ಬಿಟ್ರೆ ಅವ್ರಿಗೂ ನೆಮ್ಮದಿ, ನಮಗೂ ಶಾಂತಿ. ನಮ್ಮ ದಾರಿಗೆ ಇನ್ಯಾರೂ ಅಡ್ಡ ಇರೋದಿಲ್ಲ. ಪಾಪ ದಕ್ಷಿಣನಾಥ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಇದನ್ನ ಪುಣ್ಯಕ್ಷೇತ್ರ ಮಾಡದೇ ಇದ್ರೆ ನನಗೆ ಮುಕ್ತಿ ಇಲ್ಲ ಅಂತ ಅಲುಗುತ್ತಾವ್ರೆ. ನಾವು ಕೊಡ್ತೀವಲ್ಲ ಮುಕ್ತಿ. ನಾವು ಉದ್ಧಾರ ಆದರೆ ಈ ದೇಗುಲನೇ ಜೀರ್ಣೋದ್ಧಾರ ಆದಾಗಲ್ವಾ? ಅವ್ರ ಗುರುಗಳಾದ ಕಾಲದಿಂದನೂ ಈ ಊರ್ನು ಈ ದೇವಸ್ಥಾನನೂ ಪುಣ್ಯಕ್ಷೇತ್ರ ಮಾಡಬೇಕು ಅಂತ ಹಂಬಲಿಸ್ತಾವ್ರೆ. ನಾವಿರೋವರೆಗೂ ಅದು ಅವ್ರ ಕೈ ಕೊಡಲ್ಲ. ಅವ್ರಿರೋವರೆಗೂ ಆ ಹೊನ್ನಿನ ನಿಧಿ ನಮ್ಮ ಕೈಗೆ ಸಿಗೋದಿಲ್ಲ. ಆ ಗುರುಗಳ ಜೀವಂತ ಇರೋವರೆಗೂ ನಿಮ್ಮ ಕೀಲಿ ಕೈಯಿಂದ, ನನ್ನ ಗರುಡ ಮಂತ್ರದಿಂದ ನಿಧಿ ಮೇಲಕ್ಕೆದ್ರು ಅದು ನಮ್ಮ ಕೈಗೆ ದಕ್ಕೋದಿಲ್ಲ. ಅದಕ್ಕೆ ಗುರುಗಳಿಗೆ ಮುಕ್ತಿ ಕೊಟ್ಬಿಟ್ರೆ ನಮ್ಮ ದಾರಿ ನಿರಾಳ ಆಗುತ್ತೆ. ನಾವು ಮಾಡಿದ ಕರ್ಮದ ಪ್ರಾಯಶ್ಚಿತವಾಗಿ ದಕ್ಷಿಣನಾಥ ಸ್ವಾಮಿಗೆ ಚಿನ್ನದ ಕವಚ ಮಾಡಾಕ್ಸೋಣ. ಕನಕಾಂಬರಿ ದೇವಿ ಅವರೇ. ಆಗ್ಬೋದು ಶಿವರುದ್ರ ಅವರೇ. ಹಾಗಾದ್ರೆ ಮುಂದಿನ ಹುಣ್ಣಿಮೆಗೆ ಆ ಒಂದು ನಿಧಿ ನಮ್ದಾಗ್ಬೇಕು. ಆದ್ರೆ ಆ ದಕ್ಷಿಣನಾಥನ ನೆತ್ತಿ ಮೇಲೆ ಹೊಂದೋ ಅಂತ ಪಾರ್ವತಿ ದೇವಿ ವಿಗ್ರಹ ಬೇಕಲ್ಲ. ಎಷ್ಟೋ ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ, ಆದರೆ ಅದು ಆಯ್ತಾನೇ ಇಲ್ಲ. ಈಗೇನು ಮಾಡೋದು? ಪಾರ್ವತಿ ತಾಯಿದ ವಿಗ್ರಹದ ವಿಚಾರ ನನಗೆ ಬಿಡಿ ಕನಕಾಂಬರಿ ದೇವಿ ಅವರೇ. ಈಗಾಗಲೇ ಅದಕ್ಕೆಲ್ಲ ಕ್ರಮ ತಗೊಂಡಿದ್ದೀನಿ. ಈ ಸಾರಿ ಅದು ಸರಿಯಾಗಿ ಸಿದ್ಧವಾಗುತ್ತೆ. ಒಂದು ನೂಲು ಕೂಡ ಹೆಚ್ಚು ಕಮ್ಮಿ ಆಗೋಲ್ಲ. ತಮ್ಮದು ಯಾವಾಗಲೂ ದುರಾಲೋಚನೆ ಅಲ್ವೇ? ಹಂಗೆ ದುರಾಲೋಚನೆಯಲ್ಲೂ ಪ್ರವೀಣರು. ತಾವೇ ಹಾಕಿರೋ ರಂಗೋಲಿ, ಅದ್ರ ಕೆಳಗಡೆ ನಾವು ತೂರ್ತಾ ಇದ್ದೀವಿ ಅಷ್ಟೇ ಕನಕಾಂಬರಿ ಅವರೇ.
ಹೊರಡೋದು ಅಂತ ತೀರ್ಮಾನ ಮಾಡಿದ್ಮೇಲೆ ನಾನಿನ್ನೇನು ಹೇಳಲಿ ಹೇಳು. ಇಷ್ಟು ದಿನ ನೀನು ನಮ್ಮ ಮನೆಯಲ್ಲಿ ಇದ್ದಿದ್ದೆ ನಮ್ಮ ಅದೃಷ್ಟ ಅನ್ಕೋತೀನಿ. ಅದೇ ನಮ್ಮ ಭಾಗ್ಯ. ಅಷ್ಟಕ್ಕೆ ತೃಪ್ತಿ ಪಟ್ಕೋತೀನಿ. ಇದೇನು ಲಲಿತಾ ನೀನೊಳ್ಳೆ, ಅವಳೇನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿದ್ದಾಳ ಅಥವಾ ಶಾಶ್ವತವಾಗಿ ನಮ್ಮಿಂದ ದೂರ ಆಗ್ತಿದ್ದಾಳ? ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗ್ತಿದ್ದಾಳೆ, ಮುಗಿದ ಮೇಲೆ ವಾಪಸ್ ಬರ್ತಾಳೆ ಅಲ್ವಾ ಜಾಜಿ? ನೀನೇ ಹೀಗೆ ಅಳ್ತಾ ಕಳಿಸ್ಕೊಟ್ರೆ ಹೇಗೆ ಲಲಿತಾ? ಇವಳು ಹೋಗೋದಕ್ಕೆ ನಾವು ಒಪ್ಕೊಂಡಿದ್ದೀವಲ್ಲ. ಯಾವ ಊರಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ, ಇವಳು ಹೋಗೋದಕ್ಕೆ ಯಾರು ಹೇಳಿದ್ರು? ಇದು ಯಾವುದಕ್ಕೂ ಇವಳು ಏನು ಹೇಳ್ತಾನೆ ಇಲ್ಲ. ಅದನ್ನೆಲ್ಲ ಹೇಳೋ ಹಾಗಿಲ್ಲಮ್ಮ. ಹೇಳಿದ್ರೆ ನಿಮ್ಮ ಮನ್ಸು ತಡೆಯೋದಿಲ್ಲ. ನನ್ನ ನೋಡೋದಕ್ಕೆ ಬಂದ್ಬಿಡ್ತೀರಾ. ಅಲ್ಲಿ ನಾನು ಯಾವ ಸ್ಥಿತಿಲಿ ಇರ್ತೀನೋ ನನಗೆ ಗೊತ್ತಿಲ್ಲ. ಈಗ ನಾನು ಇಲ್ಲ ಅನ್ನೋದೊಂದೇ ಕೊರಗು. ಅಲ್ಲಿ ನನ್ನ ಸ್ಥಿತಿ ನೋಡಿ ನಿಮಗೆ ಆಘಾತ ಆದರೆ ಅದಕ್ಕೆ ಹೇಳ್ತಿಲ್ಲ. ಕ್ಷಮಿಸ್ಬಿಡಿ ಅಮ್ಮ. ನಾನು ಹೋಗ್ತಿರೋದು ದೇವ್ರ ಕೆಲಸಕ್ಕೆ. ಆ ಮಹಾತಾಯಿ ನನ್ನ ಜೊತೆಗಿದ್ದು ರಕ್ಷಿಸ್ತಾಳೆ. ನೀವ್ಯಾರೂ ಹೆದರೋ ಅಗತ್ಯ ಇಲ್ಲ. ಆಯ್ತಮ್ಮ, ಗುಟ್ಟು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ಯಾ, ಮಾಡ್ಕೋ. ಆದರೆ ಜೊತೆಗೆ ವಿದ್ಯಾಶಂಕರನಾದರೂ ಕರ್ಕೊಂಡು ಹೋಗಿ. ಒಂಟಿ ಹೆಣ್ಣು ಅಪಾಯ ಅಲ್ವೇನೆ? ನೀನು ಎಷ್ಟೇ ಹೇಳಿದ್ರು ನೀನು ಹೊರಗಡೆ ಹೋದ್ಮೇಲೆ ನಮಗೆ ಆತಂಕವೇ. ನಾನೊಬ್ಳೇ ಹೋಗ್ತಿಲ್ಲ ಅಜ್ಜಮ್ಮ. ನನ್ನ ಜೊತೆಗೆ ಬರ್ತಿದ್ದಾನಲ್ಲ ರಕ್ಷಣೆಗೆ ಅಂತ. ಹೌದಾ? ಯಾರೇ ನಿನ್ ಜೊತೆಗೆ ಬರೋದು? ಬಂಗಾರಿ. ಅಯ್ಯೋ ಬಡ್ಕೊಂಡ್ರು. ಆ ತಲೆ ತಿರ್ಕನ್ ಕಟ್ಕೊಂಡ್ರೆ ಅಷ್ಟೇ ನಿನ್ ಕತೆ. ಅವನನ್ನೇ ಇನ್ನೊಬ್ರು ನೋಡ್ಕೋಬೇಕು. ಕುರುಡ ಕಿವುಡನ್ ಜೊತೆ ಯುದ್ಧಕ್ಕೆ ಹೋದಂಗಾಯ್ತು ನಿಮ್ ಪ್ರಯಾಣ. ಅಮ್ಮ, ಅವರು ತೀರ್ಮಾನ ಮಾಡಾಗಿದೆ ಒಟ್ಟಿಗೆ ಹೋಗೋದು ಅಂತ. ಈಗ ಯಾಕೆ ಅದರ ಚರ್ಚೆ? ಜಾಜಿ ಹೇಳಿದ ಹಾಗೆ ಅವಳ ರಕ್ಷಣೆಗೆ ಅಮ್ಮನವರೇ ಇದ್ದಾರೆ. ಅವನಲ್ಲದೆ ಇದ್ರೆ ಅಮ್ಮನವರೇ ಅವಳನ್ನು ಕಾಪಾಡ್ತಾರೆ. ಅಷ್ಟು ಸುಲಭವಾಗಿ ಹೇಳಿ ಮುಗಿಸೋ ಮಾತಲ್ಲ ಕಣೋ ಇದು. ದೇವರಿದ್ದಾನೆ ಅಂತ ಕೈ ಮುಗಿಯೋದೇ ಬೇರೆ, ನಿಜವಾಗಿಯೂ ಮುನ್ನುಗ್ಗೋದೇ ಬೇರೆ. ಎಲ್ಲ ಗೊತ್ತಿದ್ದು ಅವನ ಜೊತೆ ಕಳಿಸೋದು ಎಷ್ಟು ಸರಿ ಅಂತ ಇನ್ನೊಂದು ಸರ್ತಿ ಯೋಚನೆ ಮಾಡೋದು ಒಳ್ಳೇದು. ಆ ಹೊನ್ನಿನ ನಿಧಿ ನಮ್ಮ ಕೈಗೆ ಸಿಕ್ಬಿಟ್ರೆ ನಾವಿಬ್ಬರು ಹಂಚ್ಕೋಬೋದು. ನಿಮಗರ್ಧ, ನನಗರ್ಧ. ನಿಮಗೂ ಅರ್ಧನ? ನಿಮ್ಗೆ ಯಾಕೆ ಅರ್ಧ ಕೊಡಬೇಕು? ನಾವು ಈ ದೇವಸ್ಥಾನದ ವ್ಯವಸ್ಥಾಪಕರು. ಕಾಲಾನುಕಾಲದಿಂದಲೂ ನಮ್ಮ ವಂಶಸ್ಥರೇ ಈ ದೇವಸ್ಥಾನದ ವಾರಸ್ದಾರರು. ಅದು ಅಲ್ಲದೆ ಆ ಒಂದಿನ ನಿಧಿ ಪಡೆಯಕ್ಕೆ ಬೇಕಾಗಿರೋ ಮುಖ್ಯವಾದ ಬೀಗದೆಸ್ಲು ನನ್ನ ಹತ್ರ ಐತೆ. ಅದಕ್ಕೆ ಹೆಚ್ಚಿನ ಪಾಲು ನನಗೆ ಬೇಕು ಶಿವರುದ್ರ. ಚೆನ್ನಾಗಿ ಹೇಳಿದ್ರಿ ಕನಕಾಂಬರಿ ದೇವಿ ಅವರೇ. ನಿಮ್ಮ ಹತ್ರ ಕೀಲಿ ಕೈ ಇರ್ಬೋದು, ಬಾಗಿಲೂ ತೆಗಿಬೋದು, ಆದರೆ ಒಳಗಡೆ 8 ಸರ್ಪಗಳ ಕಾವಲಿದೆ. ಕೀಲಿ ಕೈನ ಇಟ್ಕೊಂಡು ಅವುಗಳನ್ನ ನಿವಾರಿಸಕ್ಕಾಗೋದಿಲ್ಲ. ಅವುಗಳನ್ನ ನಿವಾರಿಸೋದಕ್ಕೆ ಗರುಡ ಮಂತ್ರ ಪ್ರವೀಣರೇ ಬೇಕು. ಆ ಗರುಡ ಮಂತ್ರ ಪ್ರವೀಣ ಈ ಶಿವರುದ್ರ. ನಾನು ಕರೆಸಬಲ್ಲೆ ಗರುಡ ಮಂತ್ರ ಕಲ್ತಿರೋರ್ನ. ನೀವೊಬ್ಬರೇ ಅಲ್ಲ ಪ್ರಪಂಚದಲ್ಲಿ ಗರುಡ ಮಂತ್ರ ಕಲ್ತಿರೋರು. ಗರುಡ ಮಂತ್ರ ಹೇಳೋರ್ನ ನೀವು ಕರೆಸ್ಬೋದು, ಆದರೆ ಗರುಡ ಮಂತ್ರ ಹೇಳೋರಿಗೆ ಗರುಡ ಮಚ್ಚೇನೂ ಇರಬೇಕು. ಆ ನಿಧಿನ ದಕ್ಕಿಸ್ಕೋಬೇಕು ಅಂದರೆ ಗರುಡ ಮಂತ್ರದ ಸಿದ್ಧಿನೂ ದಕ್ಕಿಸ್ಕೊಂಡಿರಬೇಕು. ಕನಕಾಂಬರಿ ದೇವಿ ಅವರೇ, ಇದೆಲ್ಲ ಸಿದ್ಧಿಸೋದು ಲಕ್ಷಕ್ಕೋ ಕೋಟಿಗೋ ಒಬ್ರಿಗೆ ಮಾತ್ರ. ಆ ಒಬ್ಬ ನಾನೇ ಕನಕಾಂಬರಿ ದೇವಿ ಅವರೇ. ನಿಮ್ಮ ಕೀಲಿ ಕೈಗಿಂತ
ಈ ಶಿವರುದ್ರನ ಗರುಡ ಮಂತ್ರದ ಪ್ರಭಾವನೇ ಜಾಸ್ತಿ. ಅದಕ್ಕೆ ಹಾಗೆ ನೋಡಿದ್ರೆ ಪಾಲು ಕೂಡ ನನಗೆ ಜಾಸ್ತಿ ಸಿಗಬೇಕು. ಅಂಥದ್ರಲ್ಲಿ ಸಮಪಾಲು ಹಂಚ್ಕೊಳ್ಳೋಣ ಅಂದರೆ ತಗಾದೆ ತೆಗಿತಿದ್ದೀರಲ್ಲ. ಹುಡುಕ್ತೀನಿ ಶಿವರುದ್ರ ಅವರೇ. ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ನಿಮಗೂ ಗೊತ್ತು. ಕೋಟಿಗೊಬ್ರಿರಲಿ ಶತಕೋಟಿಗೊಬ್ರಿರಲಿ, ನಿಮ್ಮಂಗೆ ಗರುಡ ಮಂತ್ರ ಸಿಕ್ಕಿರೋ ಮನುಷ್ಯನ ಹುಡುಕಿ ತಂದು ಒಂದೊಂದು ನಿಧಿನ ಈಚೆಗೆ ತರೋದು ಹೆಂಗೆ ಅಂತ ನನಗೂ ಚೆನ್ನಾಗಿ ಗೊತ್ತು ಶಿವರುದ್ರ ಅವರೇ. ಆಯಿತು, ಕರ್ಸಿ ಕನಕಾಂಬರಿ ದೇವಿ ಅವರೇ. ನೀವು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿನ ಕರೆಸಿ ನಿಧಿನ ಹೊರಗಡೆ ತೆಗೆಸ್ಕೋತೀರ. ಅಷ್ಟೊಂದು ಹೊನ್ನನ್ನ ಒಟ್ಟಿಗೆ ನೋಡಿ ಆತನಿಗೆ ದುರಾಸೆ ಹುಟ್ಟುತ್ತೆ. ಆಗ ಅವನು ನಿಮ್ಮನ್ನೇ ಮುಗಿಸಿ ಎಲ್ಲ ನಿಧಿನೂ ಒಡ್ಕೊಂಡೋಗೋ ಉಪಾಯ ಮಾಡ್ತಾನೆ.